ಹಲೋ ನಮಸ್ಕಾರ ಎಲ್ಲರಿಗೂ. ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಮತ್ತೊಮ್ಮೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈಗ ಆಲ್ರೆಡಿ ನೀವು ತಮ್ಮನೇನಲ್ಲಿ ನೋಡಿರ್ತೀರ ಏನು ಇನ್ಫಾರ್ಮೇಷನ್ ಅಂತೇಳಿ. ಸಾಕಷ್ಟು ಜನ 24ನೇ ಕಂತಿನ ಹಣವನ್ನು ಪಡ್ಕೊಂಡವರೆಲ್ಲರೂ ಕೂಡ 25ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಕಾಯ್ತಾ ಇರ್ತೀರ. ಅಂಥವರೆಲ್ಲರೂ ಕೂಡ ಸರ್ಕಾರದವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. 25ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆ ಬಂದು ಈಗಾಗಲೇ ಎಲ್ಲ ಒಂದು ಜಿಲ್ಲೆಗಳಿಗೆ 2,000 ರೂಪಾಯಿ ಹಣ ಬಿಡುಗಡೆ ಆಗ್ತಿದೆ. ಅದೆಲ್ಲರೂ ಕೂಡ ಗೊತ್ತು. ಅದ್ರ ಬಗ್ಗೆನೂ ಕುರಿತು ಕೆಲವೊಂದು ವಿಚಾರಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಾಗಿದೆ. ಈ ಒಂದು ವಿಡಿಯೋ ನೀವು ಪೂರ್ತಿಯಾಗಿ ತಿಳಿಬೇಕು ಅಂದರೆ ಅಥವಾ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗಬೇಕು ಅಂದರೆ ನೀವು ಪೂರ್ತಿಯಾಗಿ ವಾಚ್ ಮಾಡಬೇಕಾಗತ್ತೆ. ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಗೃಹಲಕ್ಷ್ಮಿ ಮೊದಲನೇದಾಗಿ 2,000 ರೂಪಾಯಿ ಹಣ ಬಗ್ಗೆ ಮಾತಾಡಿದ್ರೆ ಈಗಾಗಲೇ ಕಳೆದ 2-3 ವಿಡಿಯೋಗಳಲ್ಲೂ ಕೂಡ ತಿಳಿಸಿದ್ದೀನಿ. ಈಗಾಗಲೇ ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಆಗಿದೆಲ್ಲ, ಜಮೆ ಪ್ರಾರಂಭ ಆಗ್ತಾ ಇದೆ. ಸಾಕಷ್ಟು ಜಿಲ್ಲೆಗಳಿಗೆ ಈಗಾಗಲೇ ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಜಮೆ ಆಗ್ತಿದೆ. ಆ್ಯಂಡ್ ಕೆಲವೊಂದು ವಿಡಿಯೋಗಳ ಕಮೆಂಟ್ಗಳಲ್ಲಿ ಕೂಡ ನೋಡ್ತಾ ಇದ್ದೀನಿ, ನಮಗಿನ್ನೂ ಕೂಡ ಗೃಹಲಕ್ಷ್ಮಿ 24ನೇ ಕಂತಿನ ಹಣ ಬಂದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಯ ಪಡೋ ಅಗತ್ಯ ಇಲ್ಲ. ಖಂಡಿತವಾಗ್ಲೂ ಕೂಡ ನಿಮಗೆ ಗೃಹಲಕ್ಷ್ಮಿ 2,000 ರೂಪಾಯಿ ಏನಿದೆ ಅಂದರೆ 24ನೇ ಕಂತಿನ ಹಣ ಏನಿದೆ ಅದು ನಿಮಗೆ ಈಗ ಫೆಬ್ರವರಿ ತಿಂಗಳ ಹಣ ಜಮೆ ಆಗ್ತಾ ಇದೆಯಲ್ಲ, ಆ ಒಂದು ಟೈಮಲ್ಲಿ ನಿಮಗೆ 4,000 ರೂಪಾಯಿ ಹಣ ಬಿಡುಗಡೆ ಆಗುತ್ತೆ. ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋ ಟೆನ್ಷನ್ ಇಲ್ಲ, ಅಂದರೆ ವರಿ ಮಾಡ್ಕೋಬೇಡಿ. ಖಂಡಿತವಾಗ್ಲೂ ಕೂಡ ನಿಮಗೆ 4,000 ರೂಪಾಯಿ ಹಣ ಬಿಡುಗಡೆ ಆಗುತ್ತೆ. ಅದು ಯಾರಿಗೆ ಅಂದರೆ 24ನೇ ಕಂತಿನ ಹಣ ಪಡ್ಕೊಳ್ತಾ ಇರೋರಿಗೆ ಮಾತ್ರ. 24ನೇ ಕಂತಿನ ಹಣ ಪಡ್ಕೊಳ್ತಾ ಇರೋರಿಗೆ 24 ಜೊತೆಗೆ ಈಗೇನು ಫೆಬ್ರವರಿ ತಿಂಗಳ ಹಣ ಬಿಡುಗಡೆ ಆಗ್ತದೆ ಅಂದರೆ ಹೋದ ವರ್ಷದ ಪೆಂಡಿಂಗ್ ಹಣ ಏನಿತ್ತು ಆ ಒಂದು ಹಣ ಜೊತೆಗೆ ಸೇರಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ. ಸಾಕಷ್ಟು ಜನ ಅಂದ್ಕೊಳ್ತಾ ಇದ್ರೆ 4,000 ರೂಪಾಯಿ ಹಣ ಬಿಡುಗಡೆ ಆದ ತಕ್ಷಣ ನಮಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬಿಡುಗಡೆ ಆಗ್ತಾ ಇದೆಯೇನು ಅಂತೇಳಿ. ಖಂಡಿತವಾಗ್ಲೂ ಇಲ್ಲ, ಮಾರ್ಚ್ ತಿಂಗಳ ಹಣ ಕೂಡ ಬಿಡುಗಡೆ ಆಗುತ್ತೆ. ನಿಮಗೆ 25ನೇ ಕಂತಿನ ಹಣ ಏನು ಬಿಡುಗಡೆ ಆಗುತ್ತಲ್ಲ ಅದರ ಒಟ್ಟಿಗೆ ಕೂಡ ನಿಮಗೆ 25 ಮತ್ತು ಮಾರ್ಚ್ ತಿಂಗಳ ಹಣ ಜಮೆ ಆಗುತ್ತೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂದರೆ 25ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಆ್ಯಂಡ್ ಈಗ 4,000 ರೂಪಾಯಿ ಬಿಡುಗಡೆ ಆಗ್ತಾರೆ. 24ನೇ ಕಂತಿನ ಹಣ ಈಗಲೂ ಕೂಡ ನಾವು ಪಡ್ಕೊಂಡಿಲ್ಲ ಅನ್ನೋರು ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ. ಯಾಕೆಂದರೆ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ನಿಮ್ಮ ಒಂದು ಕಮೆಂಟ್ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ. ಆ್ಯಂಡ್ ಸಾಕಷ್ಟು ಜನಗಳಿಗೆ ಗೊತ್ತಾಗುತ್ತೆ, ಸಾಕಷ್ಟು ಜನಕ್ಕೆ ಇನ್ಸ್ಪೈರ್ ಆಗುತ್ತೆ. ಹಾಗಾಗಿಬಿಟ್ಟು ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ 24ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಅಂಥೇಳಿ. ಆ್ಯಂಡ್ 2,000 ರೂಪಾಯಿ ಹಣ ಈಗಾಗಲೇ ಬೆಂಗಳೂರು ಸೈಡಲ್ಲಿರೋವಂಥ ಎಲ್ಲ ಜಿಲ್ಲೆಗಳಿಗೂ ಕೂಡ ಆಗಲೇ ಹಣವನ್ನು ಬಿಡುಗಡೆ ಮಾಡಿದರೆ ಬಿಡುಗಡೆ ಎಲ್ಲ ಜಮೆ ಆಗಿದೆ. ಆ್ಯಂಡ್ ರಾಯಚೂರು, ಹಾಸನ, ಗದಗ, ಕೊಪ್ಪಳ ಆ ಕಡೆ ಎಲ್ಲ ಫುಲ್ಲು ಹಣ ಜಮೆ ಆಗಿದೆ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಕೂಡ ಯಾವ ಜಿಲ್ಲೆಗಳಿಗೆ ಜಮೆ ಆಗಿಲ್ಲ ಆ ಒಂದು ಜಿಲ್ಲೆಗಳಿಗೆ ಕೂಡ ಜಮೆ ಮಾಡ್ಕೊಂಡು ಬರ್ತಾರೆ. ನಿಮ್ಗೆ ಯಾರಿಗಾದ್ರೂ ಇನ್ನೂ ಕೂಡ 2,000 ರೂಪಾಯಿ ಹಣ ಜಮೆ ಆಗಿಲ್ಲ ಅನ್ನೋದ್ರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ಯಾವ ಜಿಲ್ಲೆಗೆ ಇನ್ನೂ 2,000 ರೂಪಾಯಿ ಹಣ ಬಂದಿಲ್ಲ ಅಂತೇಳಿ. ಖಂಡಿತವಾಗ್ಲೂ ಕೂಡ ಬರುತ್ತೆ, ಬಟ್ ವೇಟ್ ಮಾಡಬೇಕಾಗತ್ತೆ. ಅಂದರೆ ಈ ತಿಂಗಳು ಎಂಡ್ ಆಗೋದ್ರೊಳಗಡೆ ನಿಮಗೆ ಕಂಪ್ಲೀಟ್ ಆಗುತ್ತೆ. ಈ ತಿಂಗಳು ಅನ್ನೋದಕ್ಕಿಂತ ಮುಂದಿನ ತಿಂಗಳು ಕೂಡ ಟೈಮ್ ತೊಗೋಬೋದು, ಅದು ಹೇಳೋದಕ್ಕಾಗಲ್ಲ. ಯಾಕಂದರೆ ಒಂದೇ ಸರಿಗೆ 2,500 ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಜೊತೆಗೆ 24ನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಿಕೊಂಡು, ಅಂದರೆ ಪೆಂಡಿಂಗ್ ಇರೋವಂಥದ್ದು ಕೂಡ ಬಿಡುಗಡೆ ಮಾಡಿಕೊಂಡು ಅದ್ರ ಜೊತೆ ಈಗ ಮಾರ್ಚ್ ತಿಂಗಳ ಹಣ ಕೂಡ ಬಿಡುಗಡೆ ಆಗಬೇಕಾಗಿದೆ. ಅದರ ಜೊತೆ 25ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಬೇಕಾಗಿದೆ. ಹಾಗಾಗಿಬಿಟ್ಟು ಇಂತಿಷ್ಟು ಜಿಲ್ಲೆಗಳಿಗೆ ಅಂತೇಳಿ ನಿಧಾನವಾಗಿ ಹಾಕೊಂಡು ಬರ್ತಾರೆ. ಯಾಕಂದರೆ ಒಂದೇ ಸರಿ ಬಿಡುಗಡೆ ಮಾಡಿದ್ರೆ ಸರ್ವರ್ ಪ್ರಾಬ್ಲಮ್ ಕೂಡ ಆಗುತ್ತೆ. ಆ್ಯಂಡ್ ಬ್ಯಾಂಕ್ ಇಶ್ಯೂಸ್ ಇರೋದ್ರಿಂದ ಅವ್ರಿಗೂ ಕೂಡ ಹಣ ಹಾಗೆ ಹೋಲ್ಡಲ್ಲಿ ನಿಂತ್ಕೊಳ್ಳುತ್ತೆ. ಹಾಗಾಗಿಬಿಟ್ಟು ಇಂತಿಷ್ಟು ಜಿಲ್ಲೆಗಳಿಗೆ ಅಂಥೇಳಿ ನಿಧಾನವಾಗಿ ಹಾಕ್ಕೊಂಡು ಬರ್ತಾರೆ. ನಿಮಗೆ ಮ್ಯಾಕ್ಸಿಮಮ್ ಅಂದರೂ ಮಾರ್ಚ್ ತಿಂಗಳವರೆಗೂ ಕೂಡ ಟೈಮ್ ತೊಗೊಳ್ತಾರೆ ಇಷ್ಟು ಹಣವನ್ನು ಅಂದರೆ ಹಾಕೋದಕ್ಕೆ. ಅಂದರೆ ಫೆಬ್ರವರಿ, ಮಾರ್ಚ್ ಮತ್ತು 24ನೇ ಕಂತಿನ ಹಣ, ಅದ್ರ ಜೊತೆಗೆ 25ನೇ ಕಂತಿನ ಹಾಕೋದಕ್ಕೆ ಮಾರ್ಚ್ವರೆಗೂ ಕೂಡ ಟೈಮ್ ತೊಗೊಳ್ತಾರೆ. ನೀವು ನೋಡ್ತಾ ಇರ್ಬೋದು, ಅಂದರೆ ನೀವು ನೋಡ್ತಾ ಇರಿ, ಯಾಕಂದರೆ ತುಂಬ ನಿಧಾನವಾಗಿ ಹಣವನ್ನು ಅಂದರೆ ಬಿಡುಗಡೆ ಪ್ರೋಸೆಸ್ ನಿಧಾನವಾಗಿ ಮಾಡ್ತಾರೆ. ಆ್ಯಂಡ್ ಇನ್ನು 25ನೇ ಕಂತಿನ ಹಣದ ಬಗ್ಗೆ ಮಾತಾಡಿದ್ರೆ 25ನೇ ಕಂತಿನ ಹಣ ಕುರಿತು ಸರ್ಕಾರದವರು ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. 25ನೇ ಕಂತಿನ ಹಣ ನಿಮಗೆ ಮುಂದಿನ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಪ್ರತಿ ಬಾರಿ ಕೂಡ ಅವರು ಆಶ್ವಾಸನೆ ಕೊಡ್ತಾ ಇರ್ತಾರೆ, ಆ ಒಂದು ಮಾತಿನ ಪ್ರಕಾರ ಅವ್ರು ನಡ್ಕೊಳ್ಳಲ್ಲ. ಆ್ಯಂಡ್ ಈ ಬಾರಿ ನೋಡಬೇಕು, 25ನೇ ಕಂತಿನ ಹಣ ಮುಂದಿನ ತಿಂಗಳು ಹಾಕಿದ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. ಆ್ಯಂಡ್ ಸಾಕಷ್ಟು ಜನರಿಗೆ ಹೆಲ್ಪ್ಫುಲ್ ಆಗುತ್ತೆ. ಅದರ ಕಮಿಟ್ಮೆಂಟ್ಗಳು ಸಾಕಷ್ಟು ಇರುತ್ತೆ. ಅವರೆಲ್ಲರೂ ಕೂಡ ತುಂಬಾ ಉಪಯೋಗ ಆಗುತ್ತೆ. ಮುಂದಿನ ತಿಂಗಳು ಹಣವನ್ನು ಹಾಕ್ತಾರಾ ಇಲ್ವಾ ಅಂಥೇಳಿ ನಾವು ಕಾದು ನೋಡಬೇಕಾಗಿದೆ. ಅದ್ರ
ಜೊತೆ ನಿಮಗೆ ಏನು ಮಾರ್ಚ್ ತಿಂಗಳ ಪೆಂಡಿಂಗ್ ಹಣ ಇತ್ತು ಅದನ್ನು ಕೂಡ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರತಿ ಸರಿ ಹೇಳ್ತಾ ಇರ್ತಾರೆ, ಅದ್ರ ಮಾತಿನ ಪ್ರಕಾರ ನಡ್ಕೊಳ್ಳಲ್ಲ. ಸೊ ನೋಡಬೇಕು, ಮುಂದಿನ ತಿಂಗಳು ಎಂಡ್ ಆಗೋದ್ರೊಳಗಡೆ ನಮಗೆ 25ನೇ ಕಂತಿನ ಹಣ ಆಗಿರ್ಬೋದು, ಅದರ ಜೊತೆ ಮಾರ್ಚ್ ತಿಂಗಳ ಹಣ ಆಗಿರ್ಬೋದು ಹಾಕ್ತಾರಾ ಇಲ್ವಾ ಅಂಥೇಳಿ ನಾವೆಲ್ಲ ಕಾದು ನೋಡಬೇಕಾಗಿದೆ ಅಷ್ಟೇ. ಸೊ ಹಾಕಿದ್ರೆ ಒಳ್ಳೆ ವಿಚಾರ ಅಂತ ಹೇಳ್ಬೋದು. ಹಾಕಲಿಲ್ಲ ಅಂದರೆ ಪ್ರತಿ ಸರಿ ಹೇಳ್ತಾ ಇರ್ತಾರೆ, ಈ ಸರಿನೂ ಮಿಸ್ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ಇದಾಗಿರುತ್ತೆ ಇವತ್ತಿನ ಗೃಹಲಕ್ಷ್ಮಿಯ ಒಂದು ಲೇಟೆಸ್ಟ್ ಅಪ್ಡೇಟ್ಸು. ಸೊ 25ನೇ ಕಂತಿನ ಹಣ ಕುರಿತು ಮುಂದಿನ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತೇಳಿ ಮಾತನ್ನು ಹೇಳಿದ್ದಾರೆ. ಸೊ ನೋಡಬೇಕು ಬಿಡುಗಡೆ ಮಾಡ್ತಾರಾ ಇಲ್ವಾ ಅಂಥೇಳಿ. ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿರುತ್ತೆ. ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.